ಎಲ್ಲರಿಗೂ ನಮಸ್ಕಾರ. ಎಸ್ ಭೈರಪ್ಪ ಅವರ ಸಾರ್ಥ ಕಾದಂಬರಿಯನ್ನು ಮುಂದುವರಿಸೋಣ. ಕೃಷ್ಣಾನಂದ ಈಗ ಚಂದ್ರಿಕೆ ಮನೆಯಲ್ಲಿ ಇರ್ತಾನೆ. ಆಕೆಯಿಂದ ಆರೈಕೆಯನ್ನು ಪಡ್ಕೊಳ್ತಾ ಇರ್ತಾನೆ. ಆನಂತರ ತಾನು ಈ ವಾಮ ಮಾರ್ಗಕ್ಕೆ ಬಂದಿದ್ದು, ಅದರಿಂದ ಆದದ್ದು, ಶಾಲಿನಿ ಮತ್ತು ತನ್ನ ಗೆಳೆಯಾಗಿದ್ದ ಅಮರಕನ ಮನಸ್ಸನ್ನು ಪ್ರವೇಶ ಮಾಡಿದ್ದು ಇತ್ಯಾದಿ ಎಲ್ಲವನ್ನು ಅವಳ ಜೊತೆಗೆ ಹೇಳ್ತಾನೆ. ಹಾಗೆಯೇ ಆಕೆ ಇವನನ್ನು ಪ್ರೀತಿಸದೇ ಇಲ್ಲ, ಸುಗಂಧಿಯನ್ನು ಮುಖ್ಯ ಪಾತ್ರಕ್ಕೆ ಹಾಕಿಬಿಟ್ಟು ತನ್ನನ್ನು ಬಿಟ್ಟು ಹೊರಟೋದ್ಲು ಅಂತ ಹೇಳ್ಬಿಟ್ಟು ಚುಚ್ಚು ಮಾತಿನಿಂದ ಮಾತಾಡಿದಾಗ ಆಕೆ ನೋವು ಪಡ್ತಾಳೆ. ಅಲ್ಲಿಂದ ಮುಂದಕ್ಕೆ ಅವರ ಸಹವಾಸ ಸಾಂಗತ್ಯಗಳು ಸುಮ್ಮನೆ ಯಾಂತ್ರಿಕವಾಗಿ ನಡೀತಾ ಇರುತ್ತೆ. ಕಥೆಯನ್ನು ಇಲ್ಲಿಗೆ ನಿಲ್ಲಿಸಿದ್ದೆ. ಮುಂದಕ್ಕೆ ಹೋಗೋಣ. ಮರುಬೆಳಗ್ಗೆ ನನಗೆ ಎಣ್ಣೆ ತಿಕ್ಕೋ ಸಮಯದಲ್ಲಿ ಸೇವಕಿ ಚಾರುಮತಿ ನನ್ನ ಕೋಣೆಗೆ ಬಂದಳು. ತೈಲ ಪಾತ್ರೆಯನ್ನು ನನ್ನ ಮುಂದಿಟ್ಲು. ಒಡತಿಗೆ ಜ್ವರ ಬಂದಿದೆ, ಮೇಲೇಳಕ್ಕೂ ಶಕ್ತಿ ಇಲ್ಲ, ನೀವೇ ಹಚ್ಕೊಳ್ಳಿ, ಅಥವಾ ಯಾರಾದರೂ ದ್ವಾರಪಾಲಕರಲ್ಲಿ ಒಬ್ಬನನ್ನು ಕರೀತೀನಿ. ಎಣ್ಣೆ ತಿಕ್ಕಕ್ಕೆ ಮಲ್ಲರಿಗಿರುವಂತಹ ತಿಳುವಳಿಕೆ ಶಕ್ತಿಗಳು ಬೇರೆಯವ್ರಿಗಿರೋದಿಲ್ಲ ಅಂತ ಅಂದ್ಲು. ಅವಳಿಗೆ ಜ್ವರ ಅಂತ ಕೇಳಿಬಿಟ್ಟು ನನಗೆ ಕಸಿವಿಸಿ ಆಯಿತು. ಅದು ನನ್ನ ಯಾತನೆಯನ್ನು ತಿಳಿದ್ರಿಂದ ಅಥವಾ ನನ್ನ ಮಾತಿಂದ ಆಗಿರುವಂತಹ ಮಾನಸಿಕ ನೋವಿನ ಪರಿಣಾಮ ಇರಬಹುದಾ ಅಂತ ನನಗನ್ನಿಸ್ತು. ಎಣ್ಣೆ ತಿಕ್ಕಿ ಅಭ್ಯಂಗನವಾಗದಿದ್ರೆ ನನಗೇನೂ ಆಗೋದಿಲ್ಲ. ಇನ್ನು 3 ವಾರಗಳ ನಂತರ ನನಗೆ ಜೀವನ ಇಡೀ ತೈಲ ಇರಲಿ, ಬಿಸಿನೀರಿನ ಸ್ಪರ್ಶ ಕೂಡ ಸಿಕ್ಕೋದಿಲ್ಲ. ಇವತ್ತು ಇದನ್ನು ಬಿಟ್ಟರೆ ನನಗೂ ಹಿತಾನೆ ಅಂತ ನನಗೆ ಅನ್ನಿಸ್ತು. ಯಾವಾಗಿಂದ ಜ್ವರ ಅಂತ ಕೇಳಿದೆ. ನಿನ್ನೆ ಸಂಜೆಯಿಂದ. ರಂಗಶಾಲೆಯಿಂದ ಹಿಂತಿರುಗುವಾಗಲೇ ಅವರಿಗೆ ಹಣೆ ಬೆಂಕಿ ಥರ ಸುಡ್ತಾ ಇತ್ತು ಅಂದ್ಲು. ದಾಸಿ ಅಲ್ಲಿಂದ ಹೋದ್ಮೇಲೆ ನಾನೇ ಚಂದ್ರಿಕೆ ಕೋಣೆಗೆ ಹೋಗಿ ನೋಡಬೇಕು ಅಂತ ನನಗೆ ಅನ್ನಿಸ್ತು. ಸ್ವಲ್ಪನೇ ತೆರೆದಿದ್ದ ಬಾಗಿಲನ್ನು ನೂಕ್ಕೊಂಡು ಒಳಗೆ ಹೋದೆ. ಮಂಚದ ಮೇಲೆ ಮಲಗಿದ್ದ ಅವಳ ಹಣೆಗೆ ಒಂದು ಬಿಳಿ ಪಟ್ಟಿ ಬಿಗಿದಿತ್ತು. ಕಣ್ಣು ಮುಖಗಳು ಬೆಂಕಿಯನ್ನು ಸೂಸ್ತಾ ಇದ್ವು. ನನ್ನನ್ನು ನೋಡಿದ ಅವಳ ಮುಖದಲ್ಲಿ ಮುಜುಗರ ಹಾಗೆ ಸಮಾಧಾನನೂ ಕಂಡವು. ಪಟ್ಟಿ ಕಟ್ಟಿದ ಅವಳ ಹಣೆಯನ್ನು ಒತ್ತಿ ಹಿಡಿದು ಕೇಳಿದೆ, ತಲೆನೋವಿದೆಯಾ ಅಂತ. ಅವಳು ಕಣ್ಣಲ್ಲೇ ಹೌದು ಅಂತ ಸೂಚಿಸಿದ್ಲು. ಅವಳ ಕೈ ಹಿಡಿದು ಮಂಚದ ಬದಿಯಲ್ಲಿ ನಿಂತ್ಕೊಂಡೆ. ನೀನೇ ಆದರೂ ಎಣ್ಣೆ ತಿಕ್ಕೋಬೇಕು ಅಂತ ಆಕೆ ಹೇಳಿದ್ಲು. ಔಷಧಿ ತಗೊಂಡ್ಯಾ ಅಂತ ನಾನು ಕೇಳಿದೆ. ಈಗ ವೈದ್ಯರು ಬರ್ತಾರೆ ಅಂತ ಅವಳಂದು. ನಾನೇ ಎಣ್ಣೆ ತಿಕ್ಕೊಳ್ದಿದ್ರೆ ತಾನೇ ಎದ್ದು ಬಂದು ತಿಕ್ತೀನಿ ಅಂತ ಆಕೆ ಎಚ್ಚರಿಸಿದ್ಲು. ವೈದ್ಯರು ಇಷ್ಟಲ್ಲೇ ಬರೋರು ಇದ್ದಿದ್ದರಿಂದ ನಾನು ನನ್ನ ಕೋಣೆಗೆ ಹೋಗಿ ಎಣ್ಣೆ ತಿಕ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿಕೊಂಡೆ. ಮಧ್ಯಾಹ್ನ ಬಿಸಿನೀರನ್ನು ತುಂಬಿ ಹಾಕುವಾಗ ದಾಸಿ ಹೇಳಿದ್ಲು, ಔಷಧಿ ಸೇವಿಸಿರೋ ಒಡತಿ ಈಗ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಅಂತ. ಹೀಗೆ ಅನಿವಾರ್ಯವಾದ ದಿನ ನಾಟಕಕ್ಕೆ ಏನು ಮಾಡ್ತಾರೆ ಅಂತ ನಾನು ಕೇಳಿದೆ. ಒಡತಿ ಪಾತ್ರಗಳನ್ನು ಬೇರೆಯವರು ಮಾಡ್ತಾರೆ, ಒಡತಿ ಅಲ್ಲ. ಬೇರೆಯವರು ಮಾಡ್ತಾರೆ ಅಂತ ತಿಳಿದ ತಕ್ಷಣ ಸಭಿಕರು ಗಜಿಬಿಜಿ ಮಾಡ್ತಾರೆ. ಆನಂದದತ್ತರು ರಂಗವೇದಿಕೆಗೆ ಬರ್ತಾರೆ, ಸಭಿಕರಿಗೆ ತಿಳಿ ಹೇಳ್ತಾರೆ ಅಂತ ಹೇಳಿದ್ಲು. ನನ್ನ ಮೈಕೈಗಳನ್ನು ನಾನು ಉಜ್ಕೊಂಡೆ. ದಾಸಿ ಬಚ್ಚಲ ಮನೆಯಲ್ಲೇ ಇದ್ದ ರಾಟೆ ಬಾವಿಯಿಂದ ನೀರನ್ನು ಸೇದಿ ಹದ ಮಾಡಿ ಮತ್ತೆ ಎರಿತಾ ಇದ್ಲು. ಆನಂತರ ತುಪ್ಪ ಬೆಲ್ಲಗಳು ಜಿನ್ಗೋ ಹಾಗೆ ಆ ದಿನನೂ ಕೂಡ ಮೃಷ್ಟಾನ್ನವನ್ನು ಮಾಡಿದ್ಲು. 1 ವಾರದ ಒಳಗಡೆ ನನ್ನ ಎದೆಗೂಡಿನ ಮೂಳೆ ಮುಚ್ಕೊಳ್ಳೋ ಹಾಗೆ ಆರೈಕೆ ನನಗೆ ಅಲ್ಲಿ ಸಿಗ್ತಾ ಹೋಯಿತು. ಇದು ನನಗೂ ಗೊತ್ತಾಗ್ತಾ ಹೋಯಿತು. 3ನೇ ದಿವಸ ಸಂಜೆ ಹೊತ್ತಿಗೆ ಅವಳಿಗೆ ಜ್ವರ ನಿಂತ್ಕೊಂತು. ಮರುದಿನ ಬೆಳಗ್ಗೆ ಅವಳೇನೆ ತೈಲ ಪಾತ್ರೆ ಹಿಡ್ಕೊಂಡು ನನ್ನ ಕೋಣೆಗೆ ಬಂದ್ಲು. ಜ್ವರದಿಂದ ಬಿಡಿಸಿಕೊಂಡು ಮೇಲಿದ್ದ ಸೋಲು ಅವಳ ಮಾರ್ತವ ಮುಖವನ್ನು ಇನ್ನಷ್ಟು ಮೃದುಗೊಳಿಸಿತ್ತು. ನೀನು ಎಣ್ಣೆ ಹಚ್ಕೂಡ್ದು, ಗೋಡೆಗೋರಿಗೆ ಕೂತ್ಕೋ ಅಥವಾ ಈ ಮಂಚದ ಮೇಲೆ ಮಲ್ಕೋ, ನಾನೇ ಎಣ್ಣೆ ತಿಕ್ಕೋತೀನಿ ಅಂತ ನಾನು ಹೇಳಿದೆ. ಸರಿ, ನೀನೇ ತಿಕ್ಕೋ ಅಂತ ಹೇಳ್ಬಿಟ್ಟಾಕೆ ಗೋಡೆಗೆ ಹೊರಕೊಂಡು ಕೂತ್ಕೊಂಡ್ಳು. ನಾನು ಸರಿಯಾಗಿ ತಿಕ್ಕಕೋತೀನೋ ಇಲ್ವೋ ಅನ್ನೋದನ್ನು ಆಕೆ ನೋಡ್ತಾ ಇದ್ದಾಳೆ ಅಂತ ಎಚ್ಚರಿಕೆ ನನಗೆ ಇದ್ದಿದ್ದರಿಂದ ಕ್ರಮವಾಗಿ ಸವರ್ಕೊಂಡು ಉಜ್ಜಿಕೊಂಡು ನಂತರ ಆಕೆನ ಕೇಳಿದೆ, ಚಂದ್ರ, ನನಗೂ ನಿನಗೂ ಇಷ್ಟೊಂದು ಆತ್ಮೀಯತೆ ಇದೆ. ನನ್ನ ಊರು ಸಂಸಾರದ ಸಂಗತಿಗಳನ್ನೆಲ್ಲ ನಿನಗೆ ಹೇಳಿದ್ದೀನಿ. ಆದರೆ ನೀನು ಮಾತ್ರ ನಿನ್ನ ಊರಿಗೇರಿ ತಂದೆ ತಾಯಿ ಬಾಲ್ಯ ಇವುಗಳು ಯಾವಾಗದ್ರ ಬಗ್ಗೆನೂ ನನಗೆ ಹೇಳೇ ಇಲ್ಲ. ನನಗೇನು ಗೊತ್ತಿಲ್ಲ. ನೀನು ಮಥುರೆಯವಳು ಗಾಯಕಿ ಅಂತ ಪರಿಚಯವಾದದ್ದು ವಿನಃ ನೀನೇನು ಹೇಳೇ ಇಲ್ಲ, ಹಾಗೆ ನಾನು ಏನು ಕೇಳೇ ಇಲ್ಲ ಅಂತ ನಾನಂದೆ. ಆಕೆ ಕತ್ತೆತ್ತಿ ನನ್ನ ಮುಖವನ್ನು ನೋಡಿದ್ಲು. ಅವಳ ಕಣ್ಣುಗಳಲ್ಲಿ ತಿಳಿ ಜಲದ ಹಾಗೆ ಒಂದು ರೀತಿಯ ಆತ್ಮೀಯತೆ ಕಾಣ್ತಾ ಇತ್ತು. ಆಕೆ ಅಂದ್ಲು, ಕೃಷ್ಣ, ಒಂದು ಮಾತು ಹೇಳಿದ್ರೆ ಇವಳು ನಟನೆ ಮಾಡ್ತಿದ್ದಾಳೆ ಅಂತ ಅನ್ಕೋಬೇಡ.
ನನ್ನ ಹಿಂದಿನ ಜೀವನ ಕಥೆಯನ್ನೆಲ್ಲ ನಿನ್ನೆದುರು ತೆರೆದಿಡಬೇಕು ಅಂತ ಮನಸ್ಸು ನಿನ್ನೆ ಸಂಜೆಯಿಂದ ಒತ್ತುತ್ತಾ ಇತ್ತು. ಈ ಕ್ಷಣದಲ್ಲಿ ಅದನ್ನು ಹೇಗೆ ಆರಂಭಿಸೋದು, ಹೇಗೆ ಪ್ರಸ್ತಾಪನೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ನೋಡು. ಅಷ್ಟರಲ್ಲಿ ನೀನೇ ನನ್ನನ್ನು ಕೇಳಿದೆ, ನನ್ನ ಮನಸ್ಸನ್ನ ನೀನು ಹೇಗೆ ಪ್ರವೇಶ ಮಾಡಿದೆ? ಇದು ಸಿದ್ಧಿಯಿಂದ ಮಾಡೋ ಪ್ರವೇಶ ಇಲ್ಲ, ನನಗೆ ಗೊತ್ತು ಅಂತ ಹೇಳಿಬಿಟ್ಟು ಧ್ವನಿಪೂರ್ವಕವಾಗಿ ಆಕೆ ನನ್ನನ್ನೇ ನೋಡಿದ್ಲು. ಕಾಲು ತೊಡೆಗಳ ಎಣ್ಣೆ ನೆಲಕ್ಕೆ ತಗಲದೇ ಇರೋ ಹಾಗೆ ಅವಳು ನನಗೆ ಕೊಟ್ಟಿದ್ದ ಒಂದು ಹಳೆಯ ಅಗಲವಾದ ಮಣೆ ಮೇಲೆ ಅವಳನ್ನು ಎದುರಿಗೆ ಕಾಣಿಸೋ ಹಾಗೆ ಕೂತ್ಕೊಂಡೆ. ನಾನು ಜ್ಞಾಪಿಸ್ಕೊಳ್ಳೋ ಹಾಗೆ ಅಂತರ್ಮುಖಿಯಾದ ಅವಳು ಎಲ್ಲಿಂದ ಪ್ರಾರಂಭ ಮಾಡಲಿ ಅಂತ ತನ್ನನ್ನು ತಾನೇ ಕೇಳ್ಕೊಂಡ್ಳು. ಆಗ ನಾನಂದೆ, ನಿನ್ನನ್ನು ನಾನು ಮಥುರೆಯಲ್ಲಿ ನೋಡಿದಾಗ ನೀನು ಪ್ರಸಿದ್ಧ ಗಾಯಕಿಯಾಗಿದ್ದೆ. ಭಾವ ತುಂಬಿ ಹಾಡುವಂತಹ ನಿನ್ನ ಕಂಠಶಕ್ತಿ ಮತ್ತು ಸಂಗೀತದ ಜ್ಞಾನಕ್ಕೆ ನಗರದ ರಸಿಕರೆಲ್ಲ ಹುಚ್ಚಾಗಿದ್ರು ಅಂತ ಅಂದೆ. ಸಂಗೀತದಿಂದಲೇ ಆರಂಭಿಸ್ತೀನಿ ಅಂತ ಆಕೆ ಮಾತು ಪ್ರಾರಂಭ ಮಾಡಿದ್ಲು. ತಾಯಿ ದೇವರ ಸ್ತುತಿ ಹಾಡ್ತಾ ಇದ್ರು. ಅವರು ಸಾಮ ಹಾಡಿದ್ರು ಅಂದರೆ ವೇದ ಪುರುಷನೇ ಸಾಕ್ಷಾತ್ ನಾದರೂಪಿಯಾಗಿ ಪ್ರತ್ಯಕ್ಷ ಆಗಿದ್ದಾನೆ ಅನ್ನುವಂತಹ ಕಂಠ ನನ್ನಮ್ಮನದು. ಸಂಗೀತ ಶಾಸ್ತ್ರ ಅಭ್ಯಾಸ ಆಗಿರಲಿಲ್ಲ. ಅದು ವೇಶ್ಯ ಕುಲದವರು ಮಾತ್ರ ಕಲಿಯೋ ವಿದ್ಯೆ ಅನ್ನೋ ಆಚಾರ ಇತ್ತೀಚೆಗೆ ಬೆಳೆದಿದೆ ಅಲ್ವಾ. ನಮ್ಮೂರು ಬ್ರಹ್ಮಪುರ ಅಂತ. ಮೊದಲಿಂದಲೂ ಆಚಾರ ವಿಚಾರಗಳಲ್ಲಿ ಸ್ವಲ್ಪ ಜಿಗುಟಿದ್ದಂತಹ ಊರು. ರಾಜಸ್ಥಾನಗಳಿರೋ ಕಡೆ ಇಂತಹ ಆಚಾರಗಳು ಬೇಗ ಬೀರ್ಬಿಡುತ್ತವೆ, ನಿಂಗೆ ಗೊತ್ತಲ್ವಾ. ಇಲ್ಲದೆ ಇದ್ರೆ ನಮ್ಮಮ್ಮ ದೊಡ್ಡ ಗಾಯಕಿಯಾಗಿ ಪ್ರಸಿದ್ಧಿಗೆ ಬರ್ತಾ ಇದ್ರು. ನನಗೆ ನೆನಪೇ ಇಲ್ಲ, ಅಷ್ಟು ಚಿಕ್ಕ ವಯಸ್ಸಿಂದಲೂ ನಾನು ಹಾಡ್ತಾ ಇದ್ದೆ. ಅಮ್ಮನೇ ಗುರು ನನಗೆ. ತಂದೆ ಪ್ರೋತ್ಸಾಹ ಕೊಡ್ತಾ ಇದ್ರು. ನಾನೇ ಹಿರಿಮಗಳು, ಆನಂತರ ತಮ್ಮ ತಂಗಿ. ಆದರೆ ಯಾರಿಗೂ ಸಂಗೀತದ ಮೇಲೆ ಮನಸ್ಸಿರಲಿಲ್ಲ, ಒಳ್ಳೆ ಕಂಠನೂ ಇರಲಿಲ್ಲ. ಹೀಗಾಗಿ ಅಮ್ಮನಿಗೆ ನನ್ನ ಮೇಲೆ ಪ್ರೀತಿ ಹೆಚ್ಚು. 12 ವರ್ಷ ಆಗೋ ಹೊತ್ತಿಗೆ ಅಮ್ಮನಿಂದ ಕಲಿಯೋದನ್ನೆಲ್ಲ ಕಲಿತು ಬಿಟ್ಟಿದ್ದೆ. ಮುಂದೆ ಕಲಿಬೇಕು, ಮತ್ತಷ್ಟು ಹೇಳಿಸ್ಕೊಳ್ಬೇಕು ಅನ್ನೋ ಆಸೆ ಇತ್ತು. ಆದರೆ ಕಲಿಸೋರಿರಲಿಲ್ಲ. ಸಾಹಿತ್ಯ ವೇದೋಪನಿಷತ್ತುಗಳ ಪಂಡಿತರಾಗಿದ್ದರು ನಮ್ಮಪ್ಪ. ಕಾಳಿದಾಸನ ಗೇಯ ಗುಣವುಳ್ಳ ಇನ್ನಷ್ಟು ಕಾವ್ಯವನ್ನು ಹೇಳ್ಕೊಡುವಂತಹ ಶಕ್ತಿ ಇದ್ದವರು ಅವರು. ಆದರೆ ನನಗೆ ಸಾಹಿತ್ಯ ತೃಪ್ತಿ ಕೊಡ್ತಾ ಇರಲಿಲ್ಲ. ಸಾಹಿತ್ಯದ ಹಂಗಿಲ್ಲದೆ ಶುದ್ಧನಾದ ಪ್ರವಹಿಸೋದು, ನರ್ತಿಸೋದು, ಏರಿಳಿಯೋದು, ಆಕಾರಗೊಳ್ಳೋ ವಿನ್ಯಾಸದಲ್ಲಿ, ಆ ಸಂಗೀತದಲ್ಲಿ ನಾನು ತನ್ಮಯ ಆಗ್ಬಿಡ್ತಿದ್ದೆ. ಅಂತಹ ವಿನ್ಯಾಸಗಳನ್ನ ಹೆಚ್ಚು ಹೆಚ್ಚು ಕಲಿಬೇಕು ಅಂತ ಆಸೆ ಆಗ್ತಿತ್ತು. ಅವುಗಳನ್ನು ಹೇಳ್ಕೊಡು ಅಂತ ಅಮ್ಮನ್ನ ಕಾಡ್ತಿದ್ದೆ. ಸಾಹಿತ್ಯ ಬೇಡ, ಕಾವ್ಯ ಬೇಡ, ಕಾವ್ಯಾರ್ಥ ಬೇಡ, ನಾದ ವಿನ್ಯಾಸ ಮಾತ್ರ ಬೇಕು ಅಂತ ನಾನು ಅಂತಿದ್ದೆ. ಅಮ್ಮನಿಗೆ ನನ್ನ ಬೇಡಿಕೆ ಅರ್ಥ ಆಗ್ತಾ ಇತ್ತು, ಆದರೆ ಹೇಳ್ಕೊಡೋಷ್ಟು ಸಾಧನೆ ಅವ್ರಿಗಿರಲಿಲ್ಲ. ಕಾವ್ಯ ಬೇಡ, ಕಾವ್ಯಾರ್ಥ ಬೇಡ ಅಂತ ಅಂದಾಗೆಲ್ಲ ಎಂತಹ ಹುಚ್ಚು ಇವಳ್ದು ಅಂತ ಅಪ್ಪ ನನ್ನ ಮೇಲೆ ಸಿಡಿಗುಡುಗುಡ್ತಾ ಇದ್ರು. ಅದೇ ಸಮಯದಲ್ಲಿ ನಮ್ಮೂರಿಗೆ ಒಬ್ಬ ಗಾಯಕರು ಬಂದರು. ಸುಮಾರು 33 ವರ್ಷ ಅವ್ರಿಗೆ. ಹುಟ್ಟು ಕುರುಡರು, 2 ಕಣ್ಣುಗಳು ಹಿಂಗಿ ಒಳಗೆ ಎಳ್ಕೊಂಡಿದ್ವು. ಕುರುಡರಿಗೆ ಸಾಧಾರಣವಾಗಿ ಸಂಗೀತ ಒಲಿದಿರೋ ಕಾರಣ ಏನೋ ಗೊತ್ತಿಲ್ಲ. ಕಣ್ಣಿಲ್ಲದವ್ರಿಗೆ ಸಂಗೀತ ಒಂದೇನೆ ಕನಸು ಕಾಣುವಂತಹ, ಕನಸನ್ನು ವ್ಯಕ್ತಪಡಿಸುವಂತಹ, ಭಾವನೆಯನ್ನು ತೋಡ್ಕೊಳ್ಳುವಂತಹ ಮಾರ್ಗ ಆಗಿತ್ತು ಅನಿಸುತ್ತೆ. ಜೀವನವನ್ನೆಲ್ಲ ಸಂಗೀತಕ್ಕೆ ಸುರಿದ್ರೆ ಸ್ವಲ್ಪ ಆದರೂ ಸಿದ್ಧಿ ಲಭಿಸಲೇಬೇಕಲ್ವಾ. ಆದರೆ ಈತ ಪ್ರತಿಭಾವಂತ. ಆತನಿಗೆ ಕಣ್ಣು ಇದ್ರೂ ಕೂಡ ಸಂಗೀತ ಇಷ್ಟೇ ಒಲಿತಿತ್ತು. ಬರೀ ಗುರು ಕೊಟ್ಟದ್ದನ್ನು ಎಚ್ಚರಿಕೆಯಿಂದ ಗಿಟ್ಟಿಸಿ ಮೂಲಧನ ಮಾಡ್ಕೊಳ್ಳೋ ಅಂಥವನಲ್ಲ ಆತ. ಸ್ವತಃ ಸೃಷ್ಟಿಸುವಂತಹ ಶಕ್ತಿ ಇದ್ದವನು. ಒಂದು ವೀಣೆಯನ್ನು ಆತ ಇಟ್ಕೊಂಡಿದ್ದ. ಅದನ್ನು ಶ್ರುತಿ ಮಾಡಿಕೊಂಡು ಸದಾ ಮುಚ್ಚಿದ್ದ ತನ್ನ ಕಣ್ಣುಗಳನ್ನು ಹೊರ ಜಗತ್ತಿಗೆ ಸಂಪೂರ್ಣವಾಗಿ ಮುಚ್ಚಿ ಅದರ ಮೇಲೆ ಗಣಿತಜ್ಞರು ಸಹಸ್ರಮಾನ ಅಂಕೆಗಳ ಪರಸ್ಪರ ಸಂಬಂಧವನ್ನು ಶೋಧಿಸಿ ಆನಂದಿಸೋ ಹಾಗೆ ಸ್ವರಗಳ ಸಂಬಂಧ ಸಂಚಾರಗಳನ್ನು ನುಡಿಸ್ತಾ ಇದ್ದ. ಆನಂತರ ತನ್ನ ಕಂಠದಿಂದ ಹಾಡಿ ಮನದಟ್ಟು ಮಾಡ್ಕೋತಾ ಇದ್ದ. ಬರೀ ಸ್ವರಗಳನ್ನೀಗೆ ಅದು. ಸಂಗೀತದ ಈ ಮುಖವನ್ನು ತಿಳಿಯದವರು ಇವನು ಬರೀ ಕುರುಡ ಅಲ್ಲ, ಹುಚ್ಚ ಕೂಡ ಅಂತ ಮಾತಾಡ್ಕೊಳ್ತಾ ಇದ್ರು. ಅರ್ಥ ಇಲ್ಲದ, ಕಾವ್ಯವಿಲ್ಲದ ಸ್ವರ ವಿನ್ಯಾಸಗಳು ಸಾಧಾರಣರಿಗೆ ಹುಚ್ಚು ಶಬ್ದಗಳಾಗಿ ಮಾತ್ರ ಕೇಳಿಸುತ್ತಲ್ವಾ. ತಾಂತ್ರಿಕರು ಮಾಟ ಮಂತ್ರಗಳಲ್ಲಿ ಇಂತಹ ಅರ್ಥಹೀನ ಶಬ್ದಗಳನ್ನು ಜೋಡಿಸಿ ಉಲಿತಾ ಇರ್ತಾರೆ. ಫ್ರೂಮ್ ಹ್ರೀಂ ಹ್ರೀಂ ಅಂತ ನಡುವೆ ಪೋಣಿಸಿ ಹೆಣಿತಾ ಇರ್ತಾರೆ. ಅದನ್ನ ಕಿರಿಚಿಕೊಳ್ತಾರೆ. ಇದೆಲ್ಲ ನಿಂಗೆ ಗೊತ್ತಿರ್ಬೋದಲ್ವಾ, ಏಕೆಂದ್ರೆ ನೀನು ತಂತ್ರವಿದ್ಯೆಯ ಬೆನ್ನು ಹತ್ತಿದೀಯಾ ಅಂತೇಳ್ಬಿಟ್ಟು ಆಕೆ ನನ್ನ ಮುಖವನ್ನು ನೋಡಿದ್ಲು. ದಟ್ಟ ಇರಳಲ್ಲಿ, ರಾತ್ರಿನಲ್ಲಿ, ಭೂತ ಪಿಶಾಚಿಗಳ ಆವಾಸ ಸ್ಥಾನದಲ್ಲಿ
ಇವುಗಳನ್ನು ಗಟ್ಟಿಯಾಗಿ ಹೇಳ್ಕೊಳ್ಳುವಂತಹ ತಾಂತ್ರಿಕರನ್ನ ನಾನು ನೋಡಿದ್ದೀನಿ ಅಂತ ನಾನು ಹೇಳಿದೆ. ಮತ್ತೆ ಆಕೆ ಮಾತನ್ನು ಮುಂದುವರಿಸಿದ್ಲು. ಕಾವ್ಯವನ್ನು ಹಾಡತೊಡಗಿದ್ರೆ ಇವನಂತಹ ಸಂಗೀತಗಾರನೇ ಇಲ್ಲ ಅಂದ್ಬಿಟ್ಟು ಜನ ಆತನ ಮುಂದೆ ಸುತ್ತುವರಿತಿದ್ರು. ನಮ್ಮೂರಲ್ಲಿ ಒಂದು ಕೃಷ್ಣ ಮಂದಿರ ಇತ್ತು. ಅದರ ಒಳ ಅಂಗಳದಲ್ಲಿ ಅವನು ಪ್ರತಿ ಸಂಜೆನೂ ಹಾಡ್ತಾ ಇರ್ತಿದ್ದ. ಕೇಳಕ್ಕೆ ಅಂತ ಊರವರೆಲ್ಲ ಹೋಗ್ತಾ ಇದ್ರು. ಅವನು ಬರೀ ಕಾವ್ಯವನ್ನ ಹಾಡ್ತಾ ಇರಲಿಲ್ಲ, ಮಧ್ಯೆ ಮಧ್ಯೆ ತನ್ನನ್ನು ಮತ್ತು ಸಭಿಕರನ್ನು ಕೂಡ ಮರೆತು ತನ್ನ ಸ್ವರ ವಿನ್ಯಾಸವನ್ನ ಹಾಡ್ಕೋತಾ ಇದ್ದ. ಅದಕ್ಕೆ ಸಹಾಯಕ್ಕೆ ಅಂತ ವೀಣೆಯನ್ನು ಕೂಡ ನುಡಿಸ್ತಾ ಇದ್ದ. ಮೊದಲ ದಿನ ಇದನ್ನೆಲ್ಲ ಕೇಳಿದ ನನಗೆ, ಅರೆ, ನಾನು ಒಳಗೆ ತಪ ಕೊಡ್ತಿದ್ದಂಥ ಸಂಗೀತಕ್ಕಲ್ವಾ, ನಾನು ಕಲಿಬೇಕಾದದ್ದು ಇದೇ ಅಲ್ವಾ, ಹಾಡಬೇಕಾದದ್ದೇ ಇದೆ ಅಲ್ವಾ ಅಂತ ಅನ್ನಿಸ್ಬಿಡ್ತು. ಅಮ್ಮನೂ ಅದನ್ನು ಮೆಚ್ಚಿದ್ಲು. ಅವನಿಂದ ನನಗೆ ಪಾಠ ಹೇಳಕ್ಕೆ ಅಂತ ನಿಯೋಜನೆ ಮಾಡಿದ್ಲು. ಆತನ ಮೂಲ ತಕ್ಷಶಿಲೆಯ ಹತ್ತಿರ ಇದ್ದಂತಹ ಒಂದು ಊರಂತೆ. ಆತನ ಹೆಸರು ಯದುಭದ್ರ, ಹುಟ್ಟುಕುರುಡ. ತಂದೆ ತಾಯಿಯರು ತಕ್ಷಶಿಲೆಯ ಒಬ್ಬ ಗುರುವಿನಿಂದ 5ನೇ ವಯಸ್ಸಿಗೆ ವೀಣೆ ಪಾಠ ಶುರು ಮಾಡಿಸಿದ್ರಂತೆ. ಕಾವ್ಯಾಂಶವಿಲ್ಲದೆ ವೀಣೆಯಲ್ಲಿ ಸಂಗೀತ ಸೃಷ್ಟಿಸಬಹುದಾದ್ರೆ ಕಂಠದಿಂದ ಸೃಷ್ಟಿಸೋಕ್ಕೆ ಯಾಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಪ್ರಶ್ನೆ 8ನೇ ವಯಸ್ಸಿಗೇನೆ ಆತನ ಮನಸ್ಸಿನಲ್ಲಿ ಹುಟ್ಟಿತ್ತಂತೆ. ಈ ಪ್ರಶ್ನೆಯನ್ನು ಪೋಷಣೆ ಮಾಡುವಂತಹ ವಿದ್ಯೆಯನ್ನ ಗುರು ಕಲಿಸ್ತಾರೆ. ಸುಮಾರು 20ನೇ ವಯಸ್ಸಿಗೆ ಆತ ಸಂಗೀತ ವಿದ್ವಾಂಸನಾದ. ಜೀವನೋಪಾಯವನ್ನು ಹುಡುಕೊಂಡು ಒಂದು ಸಾರ್ಥದ ಸಂಗಡ ನಮ್ಮೂರಿಗೆ ಬಂದಾಗ ಆತನಿಗೆ 30 ವರ್ಷ ಆಗಿತ್ತು. ಅವನಿಂದ ಸಂಗೀತ ಕಲೀಲಿಕ್ಕೆ ಎಷ್ಟೋ ಜನ ಸೇರ್ಕೊಂಡ್ರು. ಆದರೆ ನಾನೊಬ್ಬಳೇ ನಿಜವಾದ ವಿದ್ಯಾರ್ಥಿನಿ ಆಗಬಲ್ಲವಳು ಅಂತ ಅವನು ಒಂದು ದಿನದಲ್ಲೇನೆ ಕಂಡುಕೊಂಡ. ಭಾವವನ್ನು ಸುರಿಸುವಂತಹ ಧ್ವನಿಶಕ್ತಿ ಮಾತ್ರವಲ್ಲದೆ ಕಾವ್ಯ ಗಾಯನವನ್ನು ಬಿಟ್ಟು ಶುದ್ಧನಾದ ವಿನ್ಯಾಸವನ್ನು ಗ್ರಹಿಸಿ ಒಪ್ಪಿಸಿ ಹೊಸದಾಗಿ ಸೃಷ್ಟಿ ಮಾಡುವಂತಹ ಶಕ್ತಿ ಅಲ್ಲಿ ಬೇರೆ ಯಾರಿಗೂ ಇರಲಿಲ್ಲ. ಪ್ರತಿದಿನವೂ ನಮ್ಮನೆಗೆ ಬಂದು ಪಾಠ ಹೇಳೋ ಹಾಗೆ ಆತನನ್ನು ನಿಯೋಜಿಸಿದ್ರು. ಸಂಪೂರ್ಣ ಮನಸ್ಸಿನಿಂದ ಆತ ವಿದ್ಯೆಯನ್ನು ಧಾರೆ ಎರಿತೊಡಗ್ದ. ಒಂದು ದಿವಸ ಹೇಳಿದ, ಚಂದ್ರಿಕಾ, ನಿನ್ನಂತಹ ವಿದ್ಯಾರ್ಥಿನಿ ದೊರಕೋದೇನೆ ಪೂರ್ವಜನ್ಮದ ಪುಣ್ಯ ಅಂತ. ಅಂಥ ಗುರು ಸಿಕ್ಕೋದು ಕೂಡ ಪೂರ್ವಜನ್ಮದ ಪುಣ್ಯದಿಂದ ಅಂತ ನನ್ನ ಮನಸ್ಸು ಸದಾ ಹೇಳ್ತಾ ಇತ್ತು. ಬೆಳಗ್ಗೆ ನಮ್ಮನೆಗೆ ಬಂದರೆ ಮಧ್ಯಾಹ್ನದ ತನಕ ಅಭ್ಯಾಸ ಮಾಡಿಸಿ ನಮ್ಮಲ್ಲೇ ಊಟವನ್ನು ಮಾಡಿ ಹಿಂತಿರುಗ್ತಿದ್ದ. ವಾಸ ಕೃಷ್ಣ ಮಂದಿರದಲ್ಲಿ. ಅಲ್ಲಿ ಸಂಜೆ ಇತರರಿಗೆ ಪಾಠ ಮಾಡ್ತಾ ಇದ್ದ. ರಾತ್ರಿ ಊಟ ಒಂದೊಂದು ದಿನ ಒಬ್ಬೊಬ್ರು ಮನೆಯಲ್ಲಿ, ಒಂದೊಂದು ದಿನ ನಾನು ಮಂದಿರಕ್ಕೂ ಹೋಗಿ ಇತರರಿಗೆ ಹೇಳೋ ಪಾಠವನ್ನು ಕೂಡ ಕೇಳ್ತಾ ಕೂತಿರ್ತಿದ್ದೆ. ಅವನು ಸಭೆಗಳಲ್ಲಿ ಹಾಡಿದ್ರೆ ಜೊತೆ ಕೂಡ್ತಾ ಇದ್ದೆ. ಅವನಲ್ಲಿ ವಿದ್ವತ್ತಿತ್ತು, ಜ್ಞಾನ ಇತ್ತು, ಧ್ವನಿಯಲ್ಲಿ ಕಸುವಿತ್ತು. ಆದರೆ ನನ್ನ ಧ್ವನಿಗೆ ಇದ್ದಂತಹ ಮಾಧುರ್ಯ ಅದರಲ್ಲಿ ಇರಲಿಲ್ಲ. ನಾನು ಜೊತೆಯಲ್ಲಿ ಹಾಡಿದ್ರೆ ಆ ಕಸುವಿನ ಗಂಡು ಧ್ವನಿಯಲ್ಲಿ ಮಾಧುರ್ಯದ ಪ್ರತಿಫಲಕ ಗುಣ ಬಂದು ಮಿಂಚ್ತಾ ಇತ್ತು. ತಿಳಿದವರು ಎಷ್ಟೋ ಸಲ ನಾನೇ ಪ್ರಧಾನ ಗಾಯಕಿ, ಆತ ನನ್ನ ಸಹಚರ ಅಂತ ಭಾವಿಸ್ತಾ ಇದ್ರು. ತಿಳಿದೆ ಯಾರಾದರೂ ಹಾಗೆ ಅವನೆದುರು ಹೇಳಿದ್ರೆ ಆತ ಸಿಡಿಮಿಡಿಗುಟ್ತಾ ಇದ್ದ. ಈರ್ಷ್ಯೆಯಿಂದ ನನ್ನ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ದ. ಗುರುವಿನ ಹೆಸರನ್ನ ಅಪಹರಿಸುವಂತಹ ತಳುಕು ಮಾಡ್ತಾ ಇದೀಯ ನೀನು ಅಂತ ಒಂದಿನ ಆತ ನನ್ನನ್ನು ಕೇಳ್ದ. ನಾನು ಎಂದೂ ಹಾಗೆ ಮಾಡಿಲ್ಲ. ಯಾರೋ ಪರಸ್ಥಳದವರು ತಿಳಿದೆ ಹಾಗಂದ್ರೆ ನೀವು ಯಾಕೆ ಇಲ್ಲದ ಅರ್ಥ ಕಲ್ಪಿಸ್ತಿದ್ದೀರಾ? ನಾನು ನಿಮ್ಮ ವಿದ್ಯಾರ್ಥಿನಿ, ವಿದ್ಯಾ ಭಿಕ್ಷುಕಿ. ನಾನು ಜೊತೆಲಿ ಹಾಡೋ ಅವಕಾಶ ಕೊಟ್ಟಿರೋದೇನೆ ನಿಮ್ಮ ಔದಾರ್ಯ. ಮುಂದೆ ಯಾವತ್ತೂ ನಾನು ಸಭೆಯಲ್ಲಿ ನಿಮ್ಮೊಡನೆ ಧ್ವನಿಗೂಡಿಸೋದಿಲ್ಲ ಅಂತ ಸಮಾಧಾನ ಹೇಳಿದೆ. ಹಾಗಲ್ಲ, ಆದರೆ ಗುರು ಯಾರು, ಶಿಷ್ಯ ಯಾರು ಅನ್ನೋದು ಸಭಿಕರಿಗೆ ತಿಳಿಯೋ ಹಾಗಿರ್ಬೇಕಲ್ವಾ ಅಂತ ಅವನೇ ನನಗೆ ಸಮಾಧಾನ ಮಾಡ್ದ. ಬರೀ ಅವನೊಬ್ಬನೇ ಹಾಡೋದಕ್ಕಿಂತ ನನ್ನ ಜೋಡಿ ಇದ್ದರೆ ಜೀವ ಕೂಡಿಸುತ್ತೆ ಅನ್ನೋದು ಅವನಿಗೂ ಗೊತ್ತಿತ್ತು. ಇಷ್ಟರಲ್ಲಿ ನಾನು 4 ವರ್ಷ ಆತನಿಂದ ಕಲಿತಿದ್ದೆ. ಅವನು ಸೃಷ್ಟಿಸುವಂತಹ ಸ್ವರ, ತಾನ, ವಿನ್ಯಾಸಗಳನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಬೇರೆ ಯಾರಿಗೂ ಇರಲಿಲ್ಲವಾಗೆ ಪ್ರತಿಯೊಂದನ್ನು ಆತ ನನಗೆ ಹೇಳ್ತಾ ಇದ್ದ. ನಾನು ನೋಡಿದ್ರೆ ಹಾಗೆ ಕೇಳುತ್ತದಂತ ಪರೀಕ್ಷೆ ಮಾಡಿ ತನ್ನ ನೆನಪಿನ ಅಂಗಳದಲ್ಲಿ ನಾನು ಹಾಡೋದನ್ನು ಅಳವಡಿಸ್ಕೊಳ್ತಾ ಇದ್ದ. ಹಾಗೆಯೇ ಸ್ವತಂತ್ರವಾಗಿ ಸೃಷ್ಟಿ ಮಾಡುವಂತಹ ಶಕ್ತಿ ನನಗೂ ಬಂದುಬಿಟ್ಟಿತ್ತು. ಈ ವಿನ್ಯಾಸವನ್ನು ತುಸು ಬದಲಿಸಿ ವಿರುದ್ಧ ದಿಕ್ಕಿನಲ್ಲಿ ಬಾಗೋ ಹಾಗೆ ಮಾಡಿದ್ರೆ ಭಾವಾಭಿವ್ಯಕ್ತಿ ಹೆಚ್ಚು ತೀವ್ರ ಆಗತ್ತಲ್ವಾ ಅಂತ ನಾನು ಕೊಡ್ತಿದ್ದ ಸಲಹೆಗಳನ್ನು ಆತ ಸಂತೋಷದಿಂದಲೇ ತಗೊಳ್ತಾ ಇದ್ದ. ಅದನ್ನು ಪ್ರಯೋಗವೂ ಮಾಡ್ತಾ ಇದ್ದ. ಒಂದಿನ ನಾನು ಆತನನ್ನು ಕೇಳಿದೆ, ಗುರುಗಳೇ, ಸಂಗೀತಗಾರರಾಗಿ, ಸಂಗೀತ ಗುರುಗಳಾಗಿ ನಿಮಗೊಂದು ಅಂತಸ್ತು ಅಂತ ಇದೆ. ಜೀವನೋಪಾಯಕ್ಕೆ ತೊಂದರೆ ಇಲ್ಲದೆ ಇರೋಷ್ಟು ಸಂಪಾದನೆಯೂ ಇದೆ.
ಕೃಷ್ಣ ಮಂದಿರದಲ್ಲಿ ವಾಸ, ಅವ್ರವ್ರ ಮನೆಯಲ್ಲಿ ಭೋಜನವನ್ನ ಬಿಟ್ಟು ನೀವೇ ಯಾಕೆ ಮದುವೆ ಆಗಿ ಒಂದು ಮನೆಯನ್ನ ಹೂಡಬಾರ್ದು ಅಂತ ಕೇಳಿದೆ. ಆಗ ಆತ ಅಂದ, ಈ ಕುರೂಪಿ ಕುರುಡನಿಗೆ ಹೆಣ್ಣು ಕೊಡೋರು ಯಾರು? ಮದುವೆ ಆಗಕ್ಕೆ ಒಪ್ಪುವಂತಹ ಹೆಣ್ಣನ್ನ ಬ್ರಹ್ಮ ಸೃಷ್ಟಿ ಮಾಡಿದನ ಅಂತ ಅಂದ. ಆತನ ಧ್ವನಿಯಲ್ಲಿ ವಿಷಾದ, ಹತಾಶೆಗಳು ಕುದೀತಾ ಇದ್ವು. ನಾನು ಏನು ಉತ್ತರ ಹೇಳಲಿಲ್ಲ. ಅವನು ಕುರೂಪಿನ, ಕುರುಡನ ಅನ್ನೋ ಒಂದು ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಕಾಡಕ್ಕೆ ಶುರು ಆಯಿತು. ಅವನು ಸೃಷ್ಟಿಸುವಂತಹ ಸಂಗೀತ ವಿನ್ಯಾಸಗಳು, ತಾನುಗಳು, ಪಲಕುಗಳು, ಭಾವಪ್ರವಾಹಗಳು ಸುಂದರವಾಗಿಲ್ಲ ಅನ್ನೋದಾದ್ರೆ ಧೀರ ಗಾಂಭೀರ್ಯದಿಂದ ಹರಿಯುವಂತಹ ಸಿಂಧು ನದಿಯನ್ನು ಕುರೂಪಿ ಅನ್ಬೇಕು. ಗಾಯನದಿಂದ ಪ್ರತ್ಯೇಕ ಮಾಡಿ ಅವನ ಮುಖ ಮತ್ತು ಇಂಗಿದ ಕಣ್ಣುಗಳನ್ನು ನಾನು ಯಾವತ್ತೂ ನೋಡಿರ್ಲಿಲ್ಲ. ಹಾಗೆ ನೋಡೋಕೆ ನನಗೆ ಸಾಧ್ಯನೂ ಆಗ್ತಿರ್ಲಿಲ್ಲ. ಮುಖವನ್ನ ಮೇಲೆತ್ತಿ ತಾರದಲ್ಲಿ ಆಲಾಪಿಸುವಾಗ ಅವನ ಇಂಗಿದ ಕಣ್ಣುಗಳು ಭಾವ ತೀವ್ರತೆಗೆ ಸಹಕಾರಿಯಾಗಿರ್ತಿದ್ವು. ಕಣ್ಣು ತೆರೆಸು ಎಲೆ ಪ್ರಭುವೆ ಅಂತ ಆಕಾಶದ ಕಡೆಗೆ ಮುಖ ಮಾಡಿ ಆತ ಕಿರಿಚಿದ್ರೆ ಅವು ಸಂಗೀತದ ಉಗಮ ಸ್ಥಾನಗಳಾಗಿರ್ತಿದ್ವು. ಕಣ್ಣಿರೋ ಬೇರೆ ಯಾರು ಎಷ್ಟೇ ಅರ್ಥಾಲಾಪ ಮಾಡಿದ್ರು ಅದು ನಟನೆ ಆಗ್ತಿತ್ತು ಅಥವಾ ಕೇವಲ ಕಲೆ ಆಗ್ತಿತ್ತು. ಇಂಗಿದ ಆತನ ಕಣ್ಣುಗಳು ಅವನ ಸೌಂದರ್ಯದ ಅವಿಭಾಜ್ಯ ಅಂಗ. ಕಪ್ಪು ಬಣ್ಣದ ತುಸು ಮುಂದೆ ಚಾಚಿದ ಬಾಯಿ ಅವನ ಮುಖದ ಅಂದದ ಪ್ರತೀಕ ಅಂತ ನಾನು ಭಾವಿಸಿದೆ. ಕಲಾವಿದನ ಅಂಗ ಸೌಂದರ್ಯ ರಸಿಕನ ಮನಸ್ಸನ್ನ ಅಡ್ಡ ತಿರುಗಿಸೋ ಅಂಶ ಅಂತ ನನಗನ್ನಿಸ್ಬಿಡ್ತು. ನಾನೇ ಯಾಕೆ ಮದುವೆ ಆಗಬಾರ್ದು? ಜೊತೆಯಲ್ಲಿ ಹಾಡ್ತಾ, ಜೊತೆಯಲ್ಲೇನೆ ಸ್ವರಲೋಕಗಳನ್ನು ಸೂರೆಗೊಳ್ತಾ ಅನ್ನೋ ಒಂದು ಉತ್ಸಾಹದ ಜೊತೆಗೇನೆ ನನ್ನ ಜೀವ ತುಡಿತಿದ್ದಂತಹ ಸಂಗೀತವನ್ನು ತೋರಿಸಿ, ಕಲಿಸಿ, ಮೇಲೆತ್ತಿದ್ದ ಗುರುವಿಗೆ ಇದಕ್ಕಿಂತ ಬೇರೆ ಯಾವ ರೂಪದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಕ್ಕೆ ಸಾಧ್ಯ ಅನ್ನೋ ಒಂದು ಆದರ್ಶನ ಬೆರೆತ್ಕೊಂತ ಹೋಯಿತು. ಆಗ ನನಗೆ 17 ವರ್ಷ ವಯಸ್ಸಾಗಿತ್ತು. ಮದುವೆ ಮಾಡಲಿಕ್ಕೆ ಅಂತ ತಂದೆ ತಾಯಿ 2 ವರ್ಷದಿಂದಲೂ ವರಾತ ಮಾಡ್ತಾ ಇದ್ರು. ಮದುವೆ ಆದರೆ ಸಂಗೀತದ ಕಲಿಕೆಗೆ ಅಡ್ಡಿ ಆಗತ್ತೆ, ಇನ್ನು ಬೇರೆ ಊರಿಗೆ ಹೋಗೋದಾದ್ರೆ ಸಂಗೀತ ನಿಂತೇ ಹೋಗುತ್ತೆ ಅನ್ನೋ ಒಂದು ನನ್ನ ಆಕ್ಷೇಪವನ್ನ ತಾಯಿ ಅನುಮೋದಿಸ್ತಿದ್ರು. ಹಾಗಾಗಿ ತಂದೆ ಸುಮ್ಮನಾಗ್ತಿದ್ರು. ನನ್ನ ಕೈ ಹಿಡಿಯೋಕೆ ಎಂತೆಂತಹ ಮನೆತನದ ಸ್ಥಿತಿವಂತ ಗಂಡುಗಳು ಮುಂದೆ ಬಂದಿದ್ರು. ನಿನಗೆ ಗೊತ್ತಾ, ನಾನಾಗ ಎಷ್ಟು ಚೆಲುವೆ ಆಗಿದ್ದೆ ಅಂತ ಚಂದ್ರಿಕಾ ನನ್ನ ಮುಖವನ್ನು ನೋಡಿದ್ಲು. ಆಗ ನಾನು ಉದ್ಗರಿಸಿದೆ, ಆಗ ಮಾತ್ರ ಯಾಕೆ, ಈಗ ಕೂಡ ನೀನು ಅನನ್ಯ ಚೆಲುವೆ ಅಂತ ನನಗೆ ಗೊತ್ತಿಲ್ಲದೆ ವೇಗದಲ್ಲಿ ಹೇಳಿಬಿಟ್ಟೆ. ಆಕೆ ಮತ್ತೆ ತನ್ನ ಕತೆ ಹೇಳೋದನ್ನು ಮುಂದುವರಿಸಿದ್ಲು. 17ರ ಹರೆಯದಲ್ಲಿ ನೀನೇ ಕಲ್ಪಿಸ್ಕೊ, ಸಂಗೀತದ ಗುರುವನ್ನೇ ಮದುವೆ ಆಗುವಂತಹ ವಿಚಾರ 4-6 ದಿನದಲ್ಲಿ ನನ್ನಲ್ಲಿ ಗಟ್ಟಿಯಾಗ್ತಾ ಹೋಯಿತು. ಜೀವನದುದ್ದಕ್ಕೂ ಜೊತೆಯಲ್ಲಿ ಹಾಡ್ತಾ ಇರಬಹುದು ಅನ್ನೋ ಬಯಕೆ ಅಲ್ಲದೆ ದಿಕ್ಕಿಲ್ಲದ ಕುರುಡನನ್ನ ಕೈ ಹಿಡಿದು ರಕ್ಷಿಸಿದ ದೇವಿ ಆಗಬೇಕು ಅನ್ನೋ ಒಂದು ನೈತಿಕ ಹಂಬಲ ನನ್ನಲ್ಲಿ ಹುಟ್ಟುತ್ತಾ ಹೋಯಿತು. ಅವನು ನಮ್ಮನೆಗೆ ಬಂದಾಗ್ಲೂ, ನಾನು ಮಂದಿರಕ್ಕೆ ಹೋದ್ರೂ ನಾವಿಬ್ಬರೇನೆ ಇನ್ನೊಬ್ಬರ ಕಿವಿಗೆ ಬೀಳದ ಹಾಗೆ ಮಾತಾಡ್ಕೊಳ್ಳೋಕೆ ಬೇಕಾದಷ್ಟು ಅವಕಾಶ ಇತ್ತು. ಆದರೆ ಇದುವರೆಗೂ ಇಂತಹ ಅವಕಾಶವನ್ನು ಬಳಸ್ಕೊಳ್ಳುವಂತಹ ಭಾವನೆ ನನ್ನಲ್ಲಿ ಹುಟ್ಟಿರಲಿಲ್ಲ. ಆದರೆ ಇದ್ದಕ್ಕಿದ್ದ ಹಾಗೇನೆ ಅಂತಹ ಭಾವನೆ ನನ್ನಲ್ಲಿ ಹುಟ್ಟೇ ಬಿಡ್ತು. ನಾನೇ ಮದುವೆ ಆಗ್ತೀನಿ ಅಂತ ಒಂದಿನ ಹೇಳೇ ಬಿಟ್ಟೆ. ನೀನು ಅರಳೋ ಮಲ್ಲಿಗೆ ಹಾಗೆ ಚೆಲುವೆ ಅಂತೆ ಎಲ್ಲರೂ ಹೇಳ್ತಾರೆ. ನಿನ್ನ ರೂಪ, ಬಣ್ಣ, ಮೈಮಾಟಗಳ ಮುಖ, ಮೂಗು, ಕಣ್ಣು, ಹುಬ್ಬುಗಳ ಆಕಾರ, ತಲೆಗೂದಲಿನ ನುಣುಪನ್ನು ಪ್ರತಿಯೊಬ್ಬರು ಹೊಗಳುತ್ತಾರೆ. ಇಂಥವಳು ಹುಟ್ಟಿನಿಂದಲೇ ಇಂಗಿದ ಕಣ್ಣುಗಳ ನನ್ನನ್ನು ಮದುವೆ ಆಗೋದ? ನನ್ನನ್ನು ಒರೆಸೋದಾದ್ರೂ ಹೇಗೆ? ನಿನ್ನ ತಂದೆ ತಾಯಿ ಇದಕ್ಕೆ ಒಪ್ತಾರಾ ಅಂತ ಅವನು ತನ್ನ ಅಪನಂಬಿಕೆಯನ್ನು ವ್ಯಕ್ತಪಡಿಸ್ದ. ನಾನು ಹೇಳಿದೆ, ನಾನು ಮೆಚ್ಚಿರೋದು, ಒರೆಸಿರೋದು ಗಾಯನ ಚಕ್ಷುಷನ್ನ. ತಂದೆ ತಾಯಿಯರು ಒಪ್ಪದೇ ಇದ್ರೆ ನಿನ್ನ ಕೈ ಹಿಡಿದು ಬೇರೆಂದು ಊರಿಗೆ ನಿನ್ನನ್ನು ನಡೆಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಇಬ್ಬರು ಜೊತೆಯಲ್ಲಿ ಹಾಡ್ತಾ ಜೀವಿಸೋಣ ಅಂತ ಹೇಳಿದಾಗ ಅವನ ಒಣಗಿ ಹೋಗಿದ್ದ ಕಣ್ಣುಗಳಿಂದ ನೀರು ತೊಟ್ಟಿಕಕ್ಕೆ ಶುರುವಾಯಿತು. ನಾನು ಹತ್ತಿರ ಸರಿದು ಅವನ ಕಣ್ಣೀರು ಒರೆಸಿದೆ. ಮೊದಲ ಸಲ ನನ್ನ ಹಸ್ತಸ್ಪರ್ಶವಾದ ಅವನು ನನ್ನೆರಡು ಕೈಗಳನ್ನು ತನ್ನ ಕಣ್ಣುಗಳಿಗೆ ಒತ್ತಿ ಹಿಡ್ಕೊಂಡ. ಆ ಬೆಚ್ಚನೆ ನೀರು ನನ್ನ ಕೈಗಳ ಮುಖಾಂತರ ಪ್ರವಹಿಸಿ ನನ್ನ ಇಡೀ ಶರೀರ ಆದರ್ಶದ ಶಿಖರಕ್ಕೆ ಏರಿತ್ತು. ನನ್ನ ತೀರ್ಮಾನವನ್ನು ಮೊದಲು ಅಮ್ಮನಿಗೆ ಹೇಳಿದೆ. ಆಕೆ ಹೌಹಾರಿದಳು. ನನ್ನ ಮನಸ್ಸನ್ನು ಅಂದರೆ ತನ್ನ ಮಗಳ ಮನಸ್ಸನ್ನು ಕೆಡಿಸಿರೋ ಆ ಕುರುಡನ ಕಾಲು ಮುರಿದು ಊರಿಂದ ಹೊರಗೆ ಸಾಗಿಸೋ ಏರ್ಪಾಟ್ ಮಾಡ್ತೀನಿ ಅಂತ ನನ್ನಪ್ಪ ಕಿರ್ಚಾಡಿದ್ರು. ಗಲಾಟೆ ಮಾಡಿ 4 ಜನರ ಕಿವಿಗೆ ಬೀಳಿಸ್ಬೇಡಿ.
ಇದನ್ನ ಉಪಾಯದಿಂದ ಬಿಡಿಸಬೇಕು. ಸಂಗೀತವನ್ನ ಅತಿರೇಕಕ್ಕೆ ಒಯ್ದಿರೋ ಇವಳ ಮನಸ್ಸನ್ನ ಮೊದಲು ತಿದ್ದಬೇಕು ಅಂತ ಅಮ್ಮ ವಿವೇಕ ಹೇಳಿತು. ಅವರು ತಿದ್ದೋ ಪ್ರಯತ್ನ ಮಾಡದಷ್ಟು ನನ್ನ ಮನಸ್ಸು ಗಟ್ಟಿಯಾಗ್ತಾ ಹೋಯಿತು. ಸಂಗೀತದ ಪಾಠವನ್ನ ಬಿಡಿಸಿದ್ರು. ಮನೆಯಲ್ಲೇ ಹಾಡ್ಕೊಳ್ಳೋದು ಅಥವಾ ಗುನ್ಗೋದನ್ನು ಕೂಡ ಅಪ್ಪ ಪ್ರತಿಬಂಧ ಮಾಡಿದ್ರು. ಸಮಯನ ಕಾಯ್ತಾನೆ ಇದ್ದೆ. ಒಂದಿನ ಯಾರು ಗಮನಿಸದೇ ಇದ್ದಾಗ ಮನೆ ಬಿಟ್ಟು ಹೊರಗಡೆ ಹೋದೆ. ಮಂದಿರದಲ್ಲಿ ಅವನನ್ನು ಸಂಧಿಸ್ದೆ. ನಡೀರಿ, ಈ ಊರು ಬಿಟ್ಟು ಇಬ್ರು ಹೊರಟು ಹೋಗೋಣ ಅಂತ ಹೊರಡಿಸ್ಕೊಂಡು ನಡೆದೇ ಬಿಟ್ಟೆ. ನನ್ನನ್ನು ಮನೆಯಲ್ಲಿ ನಿರ್ಬಂಧದಲ್ಲಿ ಇಟ್ಟಿದ್ದನ್ನು ಆತ ಊಹಿಸಿದ್ದ. ಒಂದಲ್ಲ ಒಂದಿನ ನಾನು ಹೀಗೆ ಬರ್ತೀನಿ, ಕೈ ಹಿಡಿದು ಕರ್ಕೊಂಡು ಹೋಗ್ತೀನಿ ಅಂತ ಕೂಡ ಅವನು ನಿರೀಕ್ಷೆ ಮಾಡ್ತಾ ಇದ್ನಂತೆ ಅಂತ ಚಂದ್ರಿಕಾ ಮಾತು ನಿಲ್ಲಿಸಿದ್ಲು. ನಾನು ಕೇಳಿದೆ, ಆ ಊರಿಂದ ಎಲ್ಲಿಗೆ ಹೋದ್ರಿ ಅಂತ. ಆಕೆ ಹೇಳಿದ್ಲು, ಆ ಊರು ಹಳ್ಳಿಗಳ ಹೆಸರುಗಳೆಲ್ಲ ನನಗೆ ನೆನಪಲ್ಲಿಲ್ಲ. ಸುತ್ತಿ ಸುತ್ತಿ ಕೊನೆಗೆ ಸಾಲ್ವಪುರವನ್ನು ಮುಟ್ಟೋದೇನೋ ನಾನೇ ಮುಟ್ಟಿಸ್ದೆ. ಸಂಗೀತ, ನಾಟಕ, ಸಾಹಿತ್ಯಾದಿ ಕಲೆಗಳಿಗೆ ರಾಜರು, ಶ್ರೀಮಂತರು, ಇತರ ವಿದ್ವಾಂಸರು ಬೇರು ಬಿಟ್ಟಿರುವಂತಹ ದೊಡ್ಡ ನಗರದಲ್ಲಿ ಇರುವಂತಹ ಆಸ್ಪದ ಪ್ರೋತ್ಸಾಹಗಳು ಸಣ್ಣ ಸಣ್ಣ ಹಳ್ಳಿಗಳಲ್ಲಿ, ಊರಲ್ಲಿ ಎಲ್ಲಿ ಬರಬೇಕು? ಆ ಊರಿನ ಶಿವಮಂದಿರದಲ್ಲಿ ನಾವು ಹಾಡಕ್ಕೆ ಪ್ರಾರಂಭ ಮಾಡಿದ್ವಿ. ಒಬ್ಬ ರಾಜಬಂಧುವಿನ ಮನೆಯಲ್ಲಿ ಗಾಯನವನ್ನು ಏರ್ಪಡಿಸಿದ್ರು. 2 ತಿಂಗಳಲ್ಲಿ ಅದೇ ಊರಲ್ಲಿ ಒಂದು ಮನೆ ಮಾಡಿಕೊಂಡು ಸಂಗೀತ ಶಾಲೆಯನ್ನು ನಡೆಸುವಂತಹ, ಜೀವನ ಮಾಡುವಂತಹ ಸುಸ್ಥಿತಿ ನಮಗೆ ಒದಗಿತು. ಊರಿನ ರಸಿಕರು, ಶ್ರೀಮಂತರು, ವಣಿಜರು, ಶ್ರೇಷ್ಠಿಗಳು, ಸಾಮಂತರು, ದಂಡನಾಯಕರುಗಳು ನಮ್ಮ ಮನೆಗೆ ಬರ್ತಾ ಇದ್ರು, ಗಾಯನವನ್ನು ಕೇಳ್ತಾ ಇದ್ರು, ಕೈ ತುಂಬ ಮೆಚ್ಚುಗೆ ಹಣವನ್ನು ಕೂಡ ಕೊಡ್ತಾ ಇದ್ರು. ಒಂದು ದಿನ ಅರಮನೆಯಲ್ಲೂ ಹಾಡುವಂತಹ ಅವಕಾಶ ಒದಗಿತು. ಯಾವ ಸಮಸ್ಯೆನೂ ಇಲ್ಲ, ಎಲ್ಲವೂ ಸುಖಮಯ ಅನ್ನುವಂತಹ ಸ್ಥಿತಿ ನಾವು ತಲುಪಿದ್ವಿ. ಅಲ್ಲಿಂದ ಪ್ರಾರಂಭ ಆಯಿತು ನನ್ನ ಸಮಸ್ಯೆ, ಅಂದರೆ ನನ್ನೊಳಗಡೆ ಇರುವಂತಹ ಸಮಸ್ಯೆ. ಹಾಡಕ್ಕೆ ನಾವಿಬ್ಬರು ಜೊತೆಗೆ ಕೂರ್ತಾ ಇದ್ವಲ್ಲ, ಶ್ರೋತೃಗಳು ಕೂಡ ರಸಿಕರು, ಶ್ರೀಮಂತರು, ಸುಂದರ ಮೈಕಟ್ಟಿನವರು ಕೂಡ ಇದ್ರು. ಸೌಂದರ್ಯಕ್ಕೆ ಮೆರುಗು ಮೂಡಿಸೋ ಹಾಗೆ ಕನಕಾಂಬರ, ಬಂಗಾರ, ವಜ್ರಗಳ ಉಂಗುರಗಳು, 10 ಕಡಕಗಳು, ಕಂಠಿಹಾರ, ಹೂವಿನ ಹಾರಗಳಿಂದ ಸಿಂಗಾರ ಮಾಡ್ಕೊಂಡು ಬರ್ತಾ ಇದ್ರು. ನಾಟಕ, ಸಂಗೀತ, ಸಾಹಿತ್ಯ ಗೋಷ್ಠಿಗೆ ಬರಬೇಕಾದ್ರಂತೂ ಇನ್ನು ವಿಶೇಷ ಅಭಿರುಚಿಯನ್ನು ಮೆರೆಯುವಂತಹ ವೇಷಭೂಷಣಗಳಿಂದ ಅಲಂಕರಿಸ್ಕೊಳ್ಳೋದು ಲೋಕಾರೂಢಿ. ಇದು ನಿನಗೂ ಗೊತ್ತಲ್ವಾ? ಗಾಯನಕ್ಕಿಂತ ಹೆಚ್ಚಾಗಿ ನನ್ನ ಚೆಲುವಿರ್ತಿತ್ತು. 18ರ ವಯಸ್ಸು ನನಗಾಗ. ಜೇನುತುಪ್ಪದ ಹಾಗೆ ಮಧುರವಾದ ಕಂಠ. ಎಷ್ಟು ಎಳೆದು ಯಾವ ತಾರಕ್ಕೇರಿ ಎಷ್ಟು ಮಂದ್ರಕ್ಕಿಳಿದ್ರೂ ಕೂಡ ನನ್ನ ಧ್ವನಿ ಸೌಷ್ಠವ ಬಳಲ್ತಾ ಇರಲಿಲ್ಲ. ಆಹಾ, ಏನು ಅದ್ಭುತ ಸ್ವರ ಸಂಚಾರ, ಏನು ಅದ್ಭುತವಾದ ಚೆಲುವು ಅಂತ ಎಲ್ಲರೂ ನನಗೆ ಮೆಚ್ಚುಗೆಯ ಉದ್ಗಾರಗಳನ್ನು ಹೇಳ್ತಾ ಇದ್ರು. ಅವರ ಕಣ್ಣುಗಳಲ್ಲಿ ಜೇನನ್ನು ಮೀರಿಸುವಂತಹ ಮೆಚ್ಚುಗೆ ಇರ್ತಿತ್ತು. ನಿನ್ನ ಸಂಗೀತಕ್ಕೆ ನಿನಗೆ ಮಾರು ಹೋಗಿದ್ದೀನಿ ಅನ್ನುವಂತಹ ದೃಷ್ಟಿ ಸಂದೇಶವನ್ನು ಕಳಿಸ್ತಾ ಇದ್ರು. ಎಲ್ಲರೂ ಸಂಗೀತವನ್ನು ಅರಿತು ಆಸ್ವಾದಿಸುವಂತಹ ರಸಿಕರೇ ಇರ್ತಾ ಇದ್ರು. ಆದರೆ ನಾನು ಯಾರಿಗೂ ವೈಯಕ್ತಿಕವಾಗಿ ಮಾರು ಹೋಗಲಿಲ್ಲ. ಆದರೆ ಆ ರಸಿಕ ಗಣದ ಎದುರು ಹೀಗೆ ಆರಾಧಿಸಲ್ಪಡ್ತಾ ಇದ್ದಿದ್ದರಿಂದ ನಾನು ಸ್ವಲ್ಪ ಉಬ್ತಾ ಇದ್ದೆ, ಮೇಲಿರ್ತಾ ಇದ್ದೆ, ಆಕಾಶದಲ್ಲಿ ತೇಲ್ತಾ ಇದ್ದೆ. ಹಣಕ್ಕೆ ಕೊರತೆ ಏನೂ ಇರಲಿಲ್ಲ. ಸಮೃದ್ಧವಾಗಿ ವೈಭವದಿಂದಲೇ ಜೀವಿಸಕ್ಕೆ ಬೇಕಾದಷ್ಟು ಹಣ ಬರ್ತಾ ಇತ್ತು. ಒಬ್ಬ ಅಡುಗೆಯವಳು, ಇತರ ಕೆಲಸಗಳಿಗೆ ಅಂತ ಆಳುಗಳನ್ನು ಇಟ್ಕೊಂಡೆ. ಒಬ್ಬ ದ್ವಾರಪಾಲಕನನ್ನು ನೇಮಿಸಿಕೊಂಡೆ. ಅಡುಗೆಯವಳ ಮುಖಾಂತರ, ಕೆಲಸದವಳ ಮುಖಾಂತರ ನನಗೆ ನಿಧಾನವಾಗಿ ಗುಪ್ತ ಸಂದೇಶಗಳು ಬರೋಕ್ಕೆ ಪ್ರಾರಂಭ ಆದವು. ಸಾಮಂತ ಇಂದ್ರಸೇನರು ನಿಮ್ಮನ್ನ ಪೂಜೆ ಮಾಡಲಿಕ್ಕೆ ತವಕಿಸ್ತಾರೆ. ಗುಪ್ತವಾಗಿ ಊರಿನಾಚೆ ಇರುವ ಅವರ ಉಪವನ ಗೃಹದಲ್ಲಿ ಸಂಧಿಸಿ ಬಂಗಾರದ ತಟ್ಟೆಯನ್ನ ಬಹುಮಾನವಾಗಿ ಪಡೀರಿ ಅಂತ ಸಂದೇಶ ಸಿಗ್ತಾ ಇತ್ತು. ಇವರುಗಳು ನನ್ನನ್ನು ಏನು ಅಂತ ತಿಳ್ಕೊಂಡಿದ್ದಾರೆ ಅಯೋಗ್ಯರು, ನಾನೇನು ವೇಶ್ಯೆ ಅಲ್ಲ ಅಂತ ಕೋಪದಿಂದ ಕೆಲಸದವಳನ್ನು ಬೈತಾ ಇದ್ದೆ. ಅವರನ್ನು ಬಿಡಿಸಿ ಬೇರೆಯವ್ರನ್ನ ನೇಮಿಸ್ಕೊಂಡೆ. ಇದೆಲ್ಲ 2 ತಿಂಗಳು ಮಾತ್ರ. ಆ ನಂತರ ಅವರು ಕೂಡ ಈ ಹೊಸ ಸಂದೇಶ ವಾಹಕಿಯರ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು. ನಿಮಗಿಷ್ಟ ಇಲ್ಲಿದ್ರೆ ಬೇಡ ಅನ್ನಿ, ನಮ್ಮ ಮೇಲೆ ಯಾಕೆ ಕೋಪ ಕಾರ್ತೀರಾ ಅಂತ ಅಡುಗೆಯ ವೈಶಾಖಿ ಒಂದ್ಸಲ ಹೇಳಿದ್ಲು. ರಸಿಕರಿಗೆ ರಸವನ್ನು ಉಣಿಸುವಂತಹ ಕಲಾವಿದೆಯಾಗಿ ಇಂತಹ ಬೇಡಿಕೆಗಳಿಗೆ ಕೋಪ ಮಾಡ್ಕೊಳ್ಳೋದು ಬಾಲಿಶ ಅನ್ನೋ ಒಂದು ತಿಳುವಳಿಕೆ ನನಗಾಗ ಇರಲಿಲ್ಲ. ಇನ್ನು ಮೇಲೆ ನನ್ನ ಮನೆಗೆ ಬರ್ಕೂಡ್ದು ಅಂತ ಆ ಸಾಮಂತನಿಗೆ ಹೇಳು ಅಂತ ಏಕವಚನದಲ್ಲಿ ಅಗೌರವದ ಭಾಷೆಯಲ್ಲಿ ಹೇಳಿ ಕಳಿಸ್ದೆ. ಆದರೆ ಆತ ಕೋಪ ಮಾಡ್ಕೊಂಡಿಲ್ಲ. ಜೊತೆಗೆ ನನ್ನ ಮನೆಗೆ ಬರೋದನ್ನು ನಿಲ್ಲಿಸ್ಲೂ ಇಲ್ಲ.
ಆತ ಸಂಗೀತಜ್ಞನಾಗಿದ್ದ, ರಸಜ್ಞನಾಗಿದ್ದ. ಸಂಗೀತದ ಮರ್ಮಸ್ಥಾನಗಳನ್ನು ಗುರುತಿಸಿ ಸವಿಯುವಂತಹ ಅವನ ಮುಖಭಾವವನ್ನು ನೋಡಿದ ತಕ್ಷಣ ನನ್ನ ಕೋಪ ಆವಿಯಾಗಿ ಹೋಗ್ತಾ ಇತ್ತು. ಎಲ್ಲರೂ ಅವನಷ್ಟೇ ಸಂಭಾವಿತರೂ ಅಲ್ಲ. ಬೇಡ ಅಂತ ಅಂದದ್ದನ್ನ ಜೊತೆಗೆ ಅವಮಾನಿಸಿದ್ಲು ಅಂತ ಕೂಡ ಅರ್ಥ ಮಾಡ್ಕೋತಾ ಇದ್ರು. ಅಹಂಕಾರವನ್ನು ಕೆರಳಿಸ್ಕೊಳ್ತಾ ಇದ್ರು. ತಮ್ಮದೇ ಅಂತಸ್ತಿನ ಇನ್ನು ಹಲವಾರು ಗಣ್ಯರು ನಮ್ಮಲ್ಲಿ ಬರ್ತಾ ಇದ್ದಿದ್ರಿಂದ, ಅದರ ಅರಿವು ಇದ್ದಿದ್ರಿಂದ ಬಲಾತ್ಕಾರ, ಅಪಹರಣ ಮೊದಲಾದ ರಾಜಸ ಮಾರ್ಗವನ್ನು ಯಾರೂ ಹಿಡಿತಿರ್ಲಿಲ್ಲ. ಆದರೆ ಇವೆಲ್ಲದರಿಂದ ನನ್ನ ಗಂಡ ಯದುಭದ್ರನಿಗೆ ನನ್ನ ಮೇಲೆ ಸಂಶಯ ಹುಟ್ಟಿತು. ಒಳಗೆ ಸಿಡಿಮಿಡಿ ಗುಟ್ಟಕ್ಕೆ ಪ್ರಾರಂಭ ಮಾಡ್ದ. ಇನ್ನು ಮೇಲೆ ನೀನೊಬ್ಬಳೆ ಹಾಡು, ನಾನು ವೀಣೆ ಹಿಡಿದು ಕೂಡೋದಿಲ್ಲ, ಯಾರು ನನ್ನನ್ನು ಮೆಚ್ಚೋದಿಲ್ಲ. ನಿನ್ನ ಧ್ವನಿ, ನಿನ್ನ ಸ್ವರ ವಿನ್ಯಾಸ, ನಿನ್ನ ಸ್ವರಾಲಾಪಗಳನ್ನು ಮಾತ್ರ ಮೆಚ್ಚುತ್ತಾರೆ. ಸರಸ್ವತಿ ದೇವಿ ಚೆಲುವಿನ ಕಂಠವನ್ನು ಚೆಲುವಾದ ವ್ಯಕ್ತಿಗೆ ಮಾತ್ರ ಕೊಡ್ತಾಳೆ ಅನ್ನೋ ಒಂದು ಮಾತುಗಳಲ್ಲಿ ನಿನ್ನ ದೇಹ ಸೌಂದರ್ಯವನ್ನು ಮೆಚ್ಚೋ ಮಾತಾಡ್ತಾರೆ ಅಂತ ಒಂದು ರೀತಿಯ ಅಸಮಾಧಾನವನ್ನು ಆತ ತೋಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡ್ದ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.